ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಹೆಬ್ಬಳಲು ಗ್ರಾಮದ ಮುಳಕಟ್ಟಮ್ಮನ ಪಾಳ್ಯದ ಶ್ರೀ ಆದಿಶಕ್ತಿ ಮುಳಕಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವವು BV ಜಯರಾಮರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಜಿ. ಪರಮೇಶ್ವರ್, ಶಾಸಕ HC ಬಾಲಕೃಷ್ಣ, SP ಶ್ರೀನಿವಾಸಗೌಡ, DYSP ಪ್ರವೀಣ್, ತುಮಕೂರು CEO ಪ್ರಭು ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಗೃಹ ಸಚಿವ ಜಿ. ಪರಮೇಶ್ವರ್ ಅವರಿಗೆ ಬೆಳ್ಳಿಯ ಖಡ್ಗವನ್ನು ನೀಡಿ ಗೌರವಿಸಲಾಯಿತು.
ಶ್ರಮಿಕರಾಗಿ ಹಾಗೂ ಬಡವರ ಬಂಧುವಾಗಿ ರಚನಾತ್ಮಕ ದೂರದೃಷ್ಟಿ ಹೊಂದಿರುವ ಜನಪ್ರಿಯ ಜನನಾಯಕರು ಅವರೇ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು. ಸೊ ಕನ್ನಿಕಾ ಮೇಡಮ್ ಅವರು ಕೂಡ ಇದ್ದಾರೆ. ಅವರ ಹೆಸರಿಗೆ ನಾವು ಸ್ಪೆಷಲ್ ಆಗಿ ಫುಲ್ ಫಾರ್ಮ್ ಮಾಡೋದೇನು ಬೇಡ, ಯಾಕಂದ್ರೆ ಅವರ ಹೆಸರೇ ಹೇಳೋ ಹಾಗೆ ಕನ್ನಿಕಾ ಪರಮೇಶ್ವರಿ ದೇವಿಯ ಸ್ವರೂಪವಾಗಿರ್ತಕ್ಕಂಥ ನಮ್ಮ ಕನ್ನಿಕಾ ಮೇಡಮ್ ಇದ್ದಾರೆ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಪಕ್ಕದಲ್ಲೇ ಕೂತ್ಕೊಂಡು ಇಲ್ಲಿ ದರ್ಬಾರ್ ಮಾಡ್ತಾವ್ರೆ, ನಾನೇನ್ ಮಾಡ್ಬೇಕು? ಅಲ್ಲ ಸರ್, ಆ ಪ್ರಶ್ನೆ ಉತ್ತರ ಸಿಕ್ಕರೆ ಖುಷಿ ಸರ್. ಯಾಕಂದ್ರೆ ಇಲ್ಲಿ ಎಲ್ಲಾರ ಮನೇಲೂ ಜಗಳ ಆಗ್ತಾ ಇದೆ ಸರ್. ಹೌದಾ? ಅಂದ್ರೆ ಇವಾಗ ಹೋಮ್ ಮಿನಿಸ್ಟರ್ ಮನೇಲೆ ಅವರು ಹೆಣ್ಮಕ್ಳು ದರ್ಬಾರ್ ಮಾಡ್ತಾರೆ ಅಂದ್ರೆ ಇನ್ನೂ ಖುಷಿ ಸರ್ ಇವ್ರಿಗೆಲ್ಲ. ಅದಕ್ಕೆ ನಮಗೆ ಹೆಮ್ಮೆ ಸರ್ ಹೆಣ್ಮಕ್ಳಿಗೆ. ಅದಕ್ಕೆ ಪ್ಲೀಸ್ ನಿಜ ಹೇಳಿ ಸರ್, ಪ್ಲೀಸ್. ಮೇಡಮ್ ಇದಾರೆ ಅಂತ ಹೇಳ್ಬೇಡಿ, ನಿಜ ಹೇಳ್ಬೇಕು. ಇಲ್ವಾ? ನಿಜನೇ ಹೇಳ್ಬೇಕಾ? ನಿಜ ಹೇಳ್ಬೇಕು, ಸತ್ಯ ಬೇಕು ಸರ್. ಪಕ್ಕದಲ್ಲೇ ಇದ್ದಾರೆ, ಹುಷಾರಾಗಿ ಹೇಳ್ತಾ ಇದ್ದೀನಿ. ಅವರೇ ನಮ್ಮ ಹೋಮ್ ಮಿನಿಸ್ಟರ್. ಸೂಪರ್. ಹಾಗಾದ್ರೆ ಎಲ್ಲ ಹೆಣ್ಮಕ್ಳು ಆರಾಮಾಗಿ ಖುಷಿಯಾಗಿ ನಾವು ದರ್ಬಾರನ್ನ ಮಾಡ್ಬೋದು ಅಲ್ವಾ ಸರ್? ವಿಶೇಷವಾದಂಥ ಅಪರೂಪವಾದಂಥ ಕಾರ್ಯಕ್ರಮ. ಪರಮೇಶ್ವರ್ ಸಾಹೇಬರು ಕೊರಟಗೆರೆಗೆ ಶಾಸಕರಾದರೂ ಕೂಡ ಈ ಕ್ಷೇತ್ರಕ್ಕೂ ಕೂಡ ಶಾಸಕರು ಅಷ್ಟೇ ಜವಾಬ್ದಾರಿ ಅವ್ರ ಮೇಲೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಷ್ಟೇ ಜವಾಬ್ದಾರಿಯುತವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಬಂದಾಗ ನನ್ನೊಡನೆ ನಿಂತು ನನಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಬಹುಶಃ ನಿಗರ್ವಿಗಳು ಯಾವತ್ತೂ ಕೂಡ ಅವ್ರನ್ನ ಕೋಪ ಮಾಡ್ಕೊಂಡಿದ್ದು ನಾವು ನೋಡೇ ಇಲ್ಲ. ಅವ್ರು ಎಷ್ಟೇ ಮನ್ಸಿಗೆ ಬೇಜಾರಾದ್ರೂ ಕೂಡ ಬಹಳ ಸಮಾಧಾನದಿಂದನೇ ಎಲ್ಲರೂ ಕೂಡ ಮಾತಾಡ್ತಾರೆ, ನಗ್ನಗ್ತಾನೆ ಮಾತಾಡ್ತಾರೆ. ಅವ್ರು ಯಾವತ್ತೂ ಕೂಡ ಯಾರ ಮೇಲೂ ಬೇಜಾರು ಮಾಡ್ಕೊಂಡಿದ್ದು, ಕೋಪ ಮಾಡ್ಕೊಂಡಿದ್ದು ನಾವು ನೋಡಲೇ ಇಲ್ಲ. ಆ ರೀತಿ ಅವರ ರಾಜಕೀಯ ಜೀವನ ಎಲ್ರಿಗೂ ಕೂಡ, ಎಲ್ಲ ವರ್ಗದ ಜನಕ್ಕೂ ಕೂಡ ಅವರ ಸಹಕಾರ, ಆಶೀರ್ವಾದ ಪ್ರತಿ ಹಂತದಲ್ಲೂ ಕೂಡ ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ನಮ್ಮ ಸರ್ಕಾರ ಗ್ಯಾರಂಟಿಗಳು ಆಗಿದ್ರಿಂದ ಸ್ವಲ್ಪ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ವಿಚಾರದಲ್ಲಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರಲ್ಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ಇನ್ನೂ ಅನೇಕ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಾಗಬೇಕು, ತಮ್ಮ ಸಹಕಾರ, ಆ ತಾಯಿಯ ಆಶೀರ್ವಾದ ಇರಲಿ ಅಂತೇಳಿ ಅವರಲ್ಲಿ ಮತ್ತೊಮ್ಮೆ ನಾನು ಭಿನ್ನವಿಸ್ಕೊಳ್ತಾ, ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಅವರ ಮನೆ ದೇವರು ಮುಳ್ಕಟ್ಟಮ್ಮ ತಾಯಿ ಮನೆ ದೇವರು, ಶಕ್ತಿ ದೇವತೆ ನಮ್ಮ ಮಾರಣ್ಣವರು ಹೇಳಿದ್ರು. ಆ ತಾಯಿಯ ಲೀಲೆಗಳನ್ನೆಲ್ಲ ಕೂಡ ನಮಗೆಲ್ಲ ಕೂಡ ವಿವರಿಸಿದ್ದಾರೆ. ಬಹಳ ದೇವತೆ ಇವತ್ತು ಪ್ರತಿ
ಪ್ರತಿ ವರ್ಷದ ಈ ವರ್ಷನೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತಕ್ಕಂಥದ್ದನ್ನ ಹೇಳ್ತಾ, ವಿಶೇಷವಾಗಿ ಪರಮೇಶ್ವರ್ ಅವರವರ ಕುಟುಂಬದ ಮೇಲೆ, ಅವರ ಕುಟುಂಬದವರ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ತಾಯಿಯಲ್ಲಿ ಕೇಳ್ಕೊಳ್ತಾ, ಈ ತಾಯಿ ಬಹಳ ಶಕ್ತಿ ದೇವತೆ. ಬಹುಶಃ ನಾನು ಚಿಕ್ಕಂದಿನಿಂದ ನನಗೆ ಜ್ಞಾಪಕ ಇರೋದು ಬಹುಶಃ 4ನೇ ತರಗತಿಯಿಂದ ಅಷ್ಟರಿಂದನೂ ಕೂಡ ಇಲ್ಲಿಗೆ ನಾವು ಬರ್ತಾ ಇದ್ದೇವೆ. ನಮ್ಮ ಇಡೀ ಕುಟುಂಬ, ನಾವು, ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಾವೆಲ್ಲರೂ ಇಲ್ಲಿ ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ. ಇವತ್ತೇನಾದರೂ ಕೂಡ ತುಮಕೂರಲ್ಲಿ ಸಿದ್ಧಾರ್ಥ ಸಂಸ್ಥೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಪ್ರಖ್ಯಾತಿಯಾಗಿದ್ದರೆ ಆ ತಾಯಿಯ ಆಶೀರ್ವಾದದಿಂದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ನಾನು ತಮ್ಮ ಮುಂದೆ ಇವತ್ತು ಒಬ್ಬ ರಾಜ್ಯದ ಗೃಹ ಸಚಿವನಾಗಿ ನಿಲ್ಲಬೇಕಾದ್ರೆ ಆ ತಾಯಿಯ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಅದಕ್ಕಾಗಿ ಆ ತಾಯಿ ಶಕ್ತಿ ದೇವತೆ, ತಾವೆಲ್ಲರೂ ಏನು ಬಂದಿದ್ದೀರಿ, ತಮಗೆಲ್ಲ ವಿಶೇಷವಾದ ಅಭಿನಂದನೆಗಳನ್ನು ನಾನು ತಮಗೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ತಮಗೆ ಯಾರ್ಯಾರಿಗೆ ತಮ್ಮ ಆಸೆ ಏನಿದೆ, ತಮ್ಮ ಕಷ್ಟ ಏನಿದೆ, ಅದನ್ನು ಆ ತಾಯಿಯ ಜೊತೆ ಹಂಚಿಕೊಂಡು ಅವಳ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಾಲಣ್ಣನ ಜೊತೆಯಲ್ಲಿ ನಾನಿದ್ದೇನೆ, ನನ್ನ ಜೊತೆಯಲ್ಲಿ ಬಾಲಣ್ಣ ಇದ್ದೇನೆ. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಯಾವತ್ತೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.